ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಬಸವರಾಜ್ ಭುಜಂಗನವರು ಮಾಡುವ ನಮಸ್ಕಾರಗಳು. ಕೋಟಿ ವಿದ್ಯೆಗಳಲ್ಲಿ ಮೇಟೆ ವಿದ್ಯೆಯ ಮೇಲು ಅಂದರೆ ಕೋಟಿ ವಿದ್ಯೆಗಳಲ್ಲಿ ಮೇಟೆ ವಿದ್ಯೆ ಮೇಲು. ಏಕೆಂದರೆ ಕೋಟಿ ವಿದ್ಯೆಗಳು ನಾವು ಬೇರೆ ಬೇರೆ ಸಂಪಾದನೆ ಇದು ಮಾಡ್ತೇವೆ, ಬಟ್ ಮೇಟೆ ವಿದ್ಯೆ ನಮಗೆ ಆಹಾರವನ್ನು ನೀಡುತ್ತದೆ. ಆಹಾರದಿಂದನೇ ನಾವು ನಮ್ಮ ಸಕಲ ರಾಶಿ ಮಾನವರು ಎಲ್ಲರೂ ಒಂದು ಚೆನ್ನಾಗಿರ್ಬೋದು. ಆಹಾರ ಇಲ್ಲದಿದ್ದರೆ ನಾವು ಏನು ಮಾಡೋಕ್ಕಾಗಲ್ಲ. ದುಡ್ಡಿನಿಂದ ನಾವು ದುಡ್ಡನ್ನು ತಿನ್ನೋಕ್ಕೆ ಆಗಲ್ಲ. ಹಾಗೆಯೇ ಕೋಟಿ ವಿದ್ಯೆಗಳಲ್ಲಿ ಮೇಟೆ ವಿದ್ಯೆ ಮೇಲು ಅಂತ ಹೇಳ್ತಾರೆ. ನಾವೆಲ್ಲ ಈ ಕೃಷಿ ಮೇಳ 2024 ಜರುಗಿದೆ. 4 ದಿವಸದ ಈ ಕೃಷಿ ಮೇಳಕ್ಕೆ ಬಂದಿದ್ದೇವೆ. ಇದನ್ನು ಕೃಷಿ ಹಬ್ಬ, ಕೃಷಿ ಜಾತ್ರೆ, ಕೃಷಿ ಮೇಳ ಹೀಗೆ ಹಲವಾರು ರೀತಿಯನ್ನು ಕರೆಯಬಹುದು. ಕೃಷಿ ಮೇಳ 4 ದಿನವರೆಗೆ ಜರುಗುವುದು. ಇಲ್ಲಿ ಅಪಾರ ಜನಸಾಗರ ಹರಿದು ಬರುತ್ತದೆ ಕೃಷಿ ಮೇಳಕ್ಕೆ. ಆಮೇಲೆ ರೈತರಷ್ಟೇ ಅಲ್ಲದೆ ಸಮಾಜದ ಎಲ್ಲ ಜನರು ಬಂದು ಕೃಷಿ ಮೇಳವನ್ನು ವೀಕ್ಷಿಸುತ್ತಾರೆ. ಇದನ್ನು ರೈತರಿಗೆ ತುಂಬಾ ಒಂದು ಉಪಯುಕ್ತವಾಗಿದೆ. ಹೊಸ ತಂತ್ರಜ್ಞಾನದಿಂದ ಅಧಿಕ ಅವರು ಕೃಷಿಯನ್ನು ಮಾಡಬಹುದು. ಈಗಿನ ಕಾಲದಲ್ಲಿ ಕೃಷಿ ಕಾರ್ಮಿಕರು ತುಂಬಾ ಒಂದು ಕಷ್ಟ ಆಗಿದೆ. ಅವರು ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗುತ್ತಾರೆ. ಆದರೆ ಕೃಷಿ ಏನಿದೆ ಇದು ಹಂಗಾಮಿ ಸೀಸನ್ ಇದ್ದಾಗ ಅಷ್ಟೇ ವರ್ಕ್ ಇರುತ್ತದೆ. ಆದ್ದರಿಂದ ಕೃಷಿಯಲ್ಲಿ ತುಂಬ ಜನ ಆಸಕ್ತಿ ತೋರುತ್ತದೆ. ಆಮೇಲೆ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ಜನರು ಕೃಷಿಯನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಬಟ್ ಕೃಷಿನೇ ನಮಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕೆಂದು ರೈತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆಹಾರ ನಮ್ಮ ಆರ್ಥಿಕತೆಯಲ್ಲಿ ಫುಡ್ ಶೆಲ್ಟರ್ ಕ್ಲೋತಿಂಗ್ ಅಂದರೆ ಮುಖ್ಯವಾಗಿರುತ್ತೆ. ಆಹಾರ ಆಮೇಲೆ ವಸತಿ, ಆಮೇಲೆ ಬಟ್ಟೆ ಬರೆ ಮಾನವನಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ಅಂದರೆ ಅವಿಲ್ಲದೆ ನಮ್ಮ ಜೀವನನೇ ಇಲ್ಲ. ಆದ ಕಾರಣ ಈಗ ರೈತರು ಕೂಡ ಅವರು ಅನ್ನದಾತನಿಗೆ ನಾವು ಅವ್ರಿಗೆ ತುಂಬಾ ಒಂದು ಬೆಲೆ ಕೊಡಬೇಕು. ಅವ್ರಿಗೆ ಜಾಸ್ತಿ ಕೃಷಿ ಮೇಳದಿಂದ ಅವ್ರಿಗೆ ಉತ್ತಮವಾದ ಬೀಜಗಳು, ಅಧಿಕ ಇಳುವರಿ ಬೀಜಗಳನ್ನು ಆಮೇಲೆ ಅವರಿಗೆ ಎಲ್ಲ ರೀತಿಯ ಒಂದು ಸೌಕರ್ಯವನ್ನು ಇಲ್ಲಿ ನಾವು ಕಲ್ಪಿಸಿಕೊಡುತ್ತೇವೆ. ಇದರಲ್ಲಿ ಫಲಪುಷ್ಪೋದ್ಯಮ, ಆಮೇಲೆ ವಿವಿಧ ಗೃಹೋಪಯೋಗಿ ವಸ್ತುಗಳು ಈ ಕೃಷಿ ಮೇಳದಲ್ಲಿ ಎಲ್ಲ ಸಿಗುತ್ತವೆ. ಆಧುನಿಕ ತಂತ್ರಜ್ಞಾನದಲ್ಲಿ ಟ್ರ್ಯಾಕ್ಟರು, ನೇಗಿಲು, ಲೆವೆಲರು, ಟಿಲ್ಲರು ಹೀಗೆ ಎಲ್ಲ ಅಪಾರ ಕಂಪ್ನಿಯವರು ಬಂದು ಇಲ್ಲಿ ತಮ್ಮ ಮಳಿಗೆಯನ್ನು ಸ್ಥಾಪಿಸುತ್ತಾರೆ. ಆಮೇಲೆ ಸಬ್ಸಿಡಿ ದರದಲ್ಲಿ ಅವರಿಗೆ ಕೂಡ ಒಂದು ಈ ಯೋಜನೆ ಲಾಭ ಪಡೆಯಲು ಸಬ್ಸಿಡಿ ದರದಲ್ಲಿ ಯಂತ್ರೋಪಕರಣಗಳನ್ನು ಮಾರಾಟ ಮಾಡುತ್ತಾರೆ. ಕೃಷಿ ಮೇಳದಲ್ಲಿ ಒಂದು ಕೀಟಶಾಸ್ತ್ರ ವಿಭಾಗ, ರೇಷ್ಮೆ ಇಲಾಖೆ ಹಾಗೂ ನಮ್ಮ ವಿವಿಧ ಕೃಷಿ ಸಂಶೋಧನೆ ಕೇಂದ್ರಗಳು, ಆಮೇಲೆ ಕೃಷಿಗೆ ಸಂಬಂಧಿಸಿದಂತೆ ಉಚಿತ ಸಮಾಲೋಚನೆ ಇರುತ್ತದೆ. ರೈತರ ಮಾಹಿತಿ ಆಮೇಲೆ ಸಾವಯವ ಕೃಷಿಯ ಬಗ್ಗೆ ಮತ್ತು ಈ ಸಮಗ್ರ ಕೃಷಿ ಅಭಿವೃದ್ಧಿ ಯೋಜನೆ ಬಗ್ಗೆಯೂ ಇಲ್ಲಿ ತುಂಬಾ ಮಾಡ್ತಾರೆ. ಆಮೇಲೆ ಬ್ಯಾಂಕಿನವರು ರೈತರಿಗೆ ನಂತರ ಇಲ್ಲಿ ಕೃಷಿ ಸಂಗೋಪನೆ ಬಗ್ಗೆ ಜಾನುವಾರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಆಮೇಲೆ ಹನಿ ನೀರಾವರಿ ಪದ್ಧತಿ ಬಗ್ಗೆ ಮತ್ತು ಮಳೆ ನೀರು ಕೊಯ್ಲು ಬಗ್ಗೆ, ಆಮೇಲೆ ಈ ನಮ್ಮ ಎಲ್ಲ ಮಳಿಗೆಗಳನ್ನು ಹಾಕಿರುತ್ತಾರೆ. ಆಮೇಲೆ ಮತ್ಸ್ಯೋದ್ಯಮ ಒಂದು ಮೀನುಗಾರಿಕೆ ಹೀಗೆ ಎಲ್ಲ ವಿವಿಧ ಈ ಕೃಷಿಗೆ ಸಂಬಂಧಿಸಿದಂತೆ ಎಲ್ಲ ಮಳಿಗೆಗಳನ್ನು ಇಲ್ಲಿ ಸ್ಥಾಪಿಸುತ್ತಿರುತ್ತಾರೆ. ಮತ್ತು ಇಲ್ಲಿ ಅಂದರೆ ಈ ನಮ್ಮ ಹಾಗೆ ಹಲವಾರು ಮಳಿಗೆಯನ್ನು ಹಾಕಿ ಈ ಕೃಷಿಯನ್ನು ರೈತರಿಗೆ ಒಂದು ಉಪಯುಕ್ತ ಮಾಹಿತಿಯನ್ನು ಕೊಡುತ್ತಾರೆ. ಇನ್ನೂ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಾವು ಹೆಚ್ಚಿನ ವಿಡಿಯೋ ಕೃಷಿಗೆ ಸಂಬಂಧಿಸಿದಂತೆ ನಾವು ವಿಡಿಯೋ ಮಾಡಲು ನಮ್ಮ ಸಹಕಾರ, ಪ್ರೋತ್ಸಾಹ ನಮಗೆ ತುಂಬಾ ಅವಶ್ಯಕವಾಗಿದೆ. ಆಮೇಲೆ ಪ್ರತಿ ವರ್ಷವೂ ಈ ಕೃಷಿ ಮೇಳಕ್ಕೆ ತಪ್ಪದೇ ಬನ್ನಿ. ನಾವು ಇದನ್ನು ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ನಾನು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜೈ ಕರ್ನಾಟಕ, ಜೈ ಭಾರತ್ ಮಾತೆ.
ಇಲ್ಲಿ ಮತ್ತು ನೋಡಲಿಕ್ಕೆ ತುಂಬ ಆಕರ್ಷಣೆ ಅಂದರೆ ನಮ್ಮ ಫಲಪುಷ್ಪೋದ್ಯಮನ ತುಂಬಾ ಚೆನ್ನಾಗಿ ವರ್ಣಾಲಂಕಾರ ಮಾಡಿದ್ದಾರೆ. ಫಲಗಳಲ್ಲಿ ಮೇಲೆ ಹಣ್ಣು ತರಕಾರಿಗಳಲ್ಲಿ ವಿವಿಧ ರೀತಿಗಳ ಒಂದು ಕಲಾಕೃತಿಯನ್ನು ಮಾಡಿ ಅದನ್ನು ಬಿಂಬಿಸುತ್ತಿದ್ದಾರೆ. ಹಾಗೆ ಇದು ಕೃಷಿ ಮೇಳಕ್ಕೆ ಬಂದುಬಿಟ್ಟು ಇದು ಮತ್ತು ಸ್ತ್ರೀ ಶಕ್ತಿ ಯೋಜನೆಯಿಂದ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ ಇರುವುದರಿಂದ